ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಮಾಸ ಭವಿಷ್ಯ ಮೇ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳು ಎನ್ನುವುದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಗ್ರಹಗಳ ಪರಿಸರ ಅಂದರೆ ರಾಶಿ ಯಾವ್ಯಾವ ರಾಶಿಯಲ್ಲಿ ಗೋಚಾರ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಮೇ 11 ನಂತರ ಕುಜ ಮೇಷರಾಶಿ ಸ್ವಸ್ಥಾನದಲ್ಲಿ ಗೋಚರಿಸುತ್ತೆ. ಮೇ 11ನೇ ತಾರೀಕು ತನಕ ಶನಿ ಮೀನರಾಶಿಯಲ್ಲಿ ಕುಜನ ಜೊತೆ ಮಂಗಳನ ಜೊತೆ ಸಂಚಾರ ಮಾಡ್ತಾ ಇರುತ್ತೆ. ನಂತರ ನಮಗೆ ಮೇ 14ನೇ ತಾರೀಕಂಗೆ ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಯಲ್ಲಿ ಸಂಚಾರ, ವೃಷಭ ರಾಶಿಯಲ್ಲಿ ನಮಗೆ ಬುಧನ ಜೊತೆ ಸಂಚಾರ ಮಾಡುತ್ತೆ. ಹಾಗೆ ಅದೇ ಸಮಯದಲ್ಲಿ ಶುಕ್ರ ಗುರು ಯುತಿ ಆಗುತ್ತೆ. ಮೇ 12-13ನೇ ತಾರೀಕು ನಂತರ ಗುರು ಶುಕ್ರರ ಯುತಿ ನಡೆಯುತ್ತೆ. ಸೊ ನಮಗೀಗ ಮಿಥುನ ರಾಶಿಯಲ್ಲಿ ಗುರು ಶುಕ್ರರು ಸಂಚಾರ ಮಾಡ್ತಾ ಇರ್ತಾರೆ. ನಂತರ ಕೇತು ಸಿಂಹ ರಾಶಿಯಲ್ಲಿ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಇದು ನಮಗೀಗ ಗೋಚಾರ ಅಂದರೆ ಪರಿಸರ, ಯಾವ್ಯಾವ ಪ್ಲಾನೆಟ್ಸ್ ಅಂದರೆ ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ. ಈಗ ನಮಗೆ ಮುಹೂರ್ತ ಭಾಗ ಅಂದರೆ ಈಗ ನೋಡಿ, ನಮಗೆ ಮೇ 14-15 ತನಕ ತಕ್ಕ ಮಟ್ಟಿಗೆ ಮುಹೂರ್ತಗಳು ಸಿಗುತ್ತೆ. ಅದರಲ್ಲೂ 3ನೇ ತಾರೀಕು ಮೇ ದ್ವಿತೀಯ ಭಾನುವಾರ ವಿಶಾಖ ನಕ್ಷತ್ರ ಬರುತ್ತೆ. ಮೇ 4 ತೃತೀಯ ಸೋಮವಾರ ಅನುರಾಧ ನಕ್ಷತ್ರ ಬರುತ್ತೆ. ಇನ್ನು ಮೇ 7ನೇ ತಾರೀಕು ಪಂಚಮಿ ಬರುತ್ತೆ, ಪೂರ್ವಾಷಾಢ ನಕ್ಷತ್ರ ಗುರುವಾರ. ನಂತರ ಮೇ 13 ಏಕಾದಶಿ ಉತ್ತರಾಭಾದ್ರ ನಕ್ಷತ್ರ ಬುಧವಾರ ಬರುತ್ತೆ. 14ನೇ ತಾರೀಕು ದ್ವಾದಶಿ ರೇವತಿ ನಕ್ಷತ್ರ ಸೋಮವಾರ ಬರುತ್ತೆ. ಸೊ ಈ ದಿನಗಳನ್ನು ನೀವು ಶುಭ ಕಾರ್ಯಕ್ಕಾಗಿ ಮೀಸಲಾಗಿ ಇಟ್ಕೋಬಹುದು. ಮೇಷರಾಶಿ ನೋಡಿ, ಮೇಷರಾಶಿ ಅವರದ್ದು ಕೆಲಸ ಕಾರ್ಯಗಳು ವ್ಯಾಪಾರ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ 6ನೇ ಮನೆ ಅಧಿಪತಿ ಬುಧ ಆಗುತ್ತೆ. ಬುಧ ನಮಗೆ ಈಗ 2ನೇ ಮನೆಯಲ್ಲಿ ಸಂಚಾರ. ಸೊ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾಗ ಈ ತಿಂಗಳು ತಕ್ಕ ಮಟ್ಟಿಗೆ ವ್ಯಾಪಾರ ವ್ಯವಹಾರ ಅಥವಾ ವೃತ್ತಿ ಜೀವನದಲ್ಲಿ ತಕ್ಕ ಮಟ್ಟಿಗೆ ಏಳಿಗೆ ಸಿಗುತ್ತೆ. ಬಟ್ ಆದರೆ ನಮಗೆ ಕರ್ಮಾಧಿಪ ಆದ 10ನೇ ಮನೆ ಅಧಿಪತಿ 12ರಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗಾಗಿ ನಿಧಾನ ಆಗೋ ಚಾನ್ಸಸ್ಸು ಇದೆ. ಹಾಗಾಗಿ ಇಲ್ಲಿ ಶನಿ ಪರಿಹಾರ ಬೇಕು. ಹಾಗಾಗಿ ಶನಿಗೋಸ್ಕರ ಕಬ್ಬಿಣದ ಟೂಲ್ಸ್ ಯಾವುದನ್ನ ಹಾರ್ಡ್ ವರ್ಕರ್ ಅಂದರೆ ಕಷ್ಟ ಬಿದ್ದು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ದಾನ ಕೊಡೋದ್ರಿಂದ ಖಂಡಿತ ನಿಮಗೆ ಶನಿ ಪರಿಹಾರ ಆಗುತ್ತೆ. ಹಾಗೆ ರಾಮ ರಕ್ಷಾ ಸ್ತೋತ್ರ ಹೇಳ್ಕೋಬಹುದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ಶ್ರೀ ರಾಮನಾಮ ವರಾನನೆ. ಇದೊಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಅದರಿಂದ ಶನಿ ಬ್ಯಾಲೆನ್ಸ್ ಆಗುತ್ತೆ, ಆ ಪರಿಹಾರಗಳಾಗುತ್ತೆ. ನಂತರ ಬುಧ ನಿಮ್ಗೆ 2ನೇ ಮನೆಗೆ ಹೋದಾಗ, ಧನಭಾವಕ್ಕೆ ಹೋದಾಗ ನೋಡಿ 6ನೇ ಮನೆ ಅಧಿಪತಿ 3ನೇ ಮನೆ ಅಧಿಪತಿ. ನಿಮ್ಮ ಪ್ರಯತ್ನಗಳಿಂದ ಲಾಭ ಸಿಗುತ್ತೆ, ಅಣ್ತಮ್ಮನ ರಕ್ತದಿಂದ ಲಾಭ ಸಿಗುತ್ತೆ. ಅದರಲ್ಲೂ ನೋಡಿ, ಯಾವ್ದಾರ ಎಜುಕೇಷನ್ನಲ್ಲೋ ಅಥವಾ ಸೇಲ್ಸು ಮಾರ್ಕೆಟಿಂಗು ಈ ಥರದಲ್ಲಿರೋರಿಗೆ ತುಂಬ ಚೆನ್ನಾಗಿ ಬುಧ ನಿಮಗೆ ರಿಸಲ್ಟ್ ಕೊಡುತ್ತೆ. ಹಾಗೂ ವಿದ್ಯಾರ್ಥಿಗಳು ಕೂಡ ತುಂಬ ಚೆನ್ನಾಗಿದೆ ಬುಧನಿಂದ. ನಂತರ ಶುಕ್ರ ಕೂಡ ನಿಮಗೆ ಸ್ವಸ್ಥಾನದಲ್ಲಿದೆ ಫಸ್ಟ್ ಹಾಫಲ್ಲಿ. ಇನ್ನು ಕೊನೆ 15 ದಿನ ನಮಗೆ 3ನೇ ಮನೆಗೆ ಹೋದ್ರು ಕೂಡ ಗುರು ಜೊತೆ ಯುತಿ ಆಗ್ತಿದೆ. ಸೊ 3ನೇ ಮನೆಯಲ್ಲಿ ಕೂಡ ನಿಮಗೆ ಶುಕ್ರ 2 ಮತ್ತು 7ನೇ ಮನೆ ಅಧಿಪತಿ. ಸೊ ವ್ಯಾಪಾರ ವ್ಯವಹಾರಗಳಲ್ಲಿ ಖಂಡಿತ ನಿಮಗೆ ಅನುಕೂಲನೆ ಮಾಡಿಕೊಡುತ್ತೆ. ಗುರು ಜೊತೆನೂ ಭಾಗ್ಯಾದೀಪನ ಜೊತೆ ಶುಕ್ರ ಸೇರ್ಕೋತಾ ಇದೆ. ಹಾಗಾಗಿ ಅದು ಕೂಡ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ನಿಮ್ಮ ಅಕ್ಕ ತಂಗಿರಿಗೆ ಅಥವಾ ನಿಮ್ಮ ಅಣ್ತಮ್ಮಂದ್ರಿಗೆ ಏನಾದರೂ ಶುಭ ನಡೀಬೋದು. ಯಾಕಂದರೆ 3ನೇ ಭಾವದಲ್ಲಿ ಗುರು ಜೊತೆ ಶುಕ್ರ ಸೇರ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಕುಟುಂಬಸ್ಥರಲ್ಲಿ ಯಾರಿಗಾನ ಒಬ್ಬರಿಗೆ ಶುಭ ಕಾರ್ಯಗಳು ನಡೆಯುವಂಥ ಚಾನ್ಸಸ್ ಹೆಚ್ಚಾಗಿ ಕಾಣುತ್ತೆ. ಇನ್ನು ರಾಹು 11ನೇ ಮನೆಯಲ್ಲಿ ನಿಮಗೆ ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೆ ಸಮಾಜದಲ್ಲಿ ಕನೆಕ್ಷನ್ ಮಾಡೋಕ್ಕೆ ಅನುಕೂಲಗಳನ್ನೇ ಮಾಡಿಕೊಡುತ್ತೆ. ಇನ್ನು ನಮಗೆ ಇಲ್ಲಿ ಪಂಚಮದಲ್ಲಿ ಕೇತು ಇರೋದು ಮಕ್ಕಳ ವಿಚಾರದಲ್ಲಿ ಚಿಂತೆ. ಹಾಗಾಗಿ ನಮಗೆ ಕೇತು ಶಾಂತಿ ಬೇಕು. ಅಥವಾ ನಿಮ್ಮ ಹೈಯರ್ ಎಜುಕೇಷನ್ ಸ್ವಲ್ಪ ಬ್ರೇಕ್ ಆಗ್ತಾ ಇರುತ್ತೆ, ನಿಧಾನ ಆಗ್ತಾ ಇರುತ್ತೆ. ನಿಮ್ಮ ಇಂಟೆಲಿಜೆನ್ಸಲ್ಲಿ ಸ್ವಲ್ಪ ಬ್ರೇಕ್ಸ್ ಅಥವಾ ನಿಧಾನ, ಬುದ್ಧಿವಂತಿಕೆಯಲ್ಲಿ ಸ್ವಲ್ಪ ನಿಧಾನ, ಕ್ರಿಯೇಟಿವಿಟಿಯಲ್ಲಿ ನಿಧಾನ. ಹಾಗಾಗಿ ಕೇತುಗೆ ಪರಿಹಾರ ಬೇಕು. ನೋಡಿ, ಈಗ ಬೇಸಿಗೆ ಕಾಲ, ನಾಯಿಗೆ ನೀರು ಆಹಾರ ಇಡೋದ್ರಿಂದ ಕೇತುಗೆ ಪರಿಹಾರ ಆಗುತ್ತೆ. ಸೊ ಈಗ ನೀವು ಈ ಬೇಸಿಗೆಗೆ ಸ್ಪಂದಿಸಿದ್ರೆ ಬೀದಿ ನಾಯಿಗಳಿಗೆ, ಅವಾಗ ಕೇತು ಪರಿಹಾರ ಆಗುತ್ತೆ. ಹಾಗೆ ಗಣೇಶನ ಆರಾಧನೆ ಮಾಡಿ, ಗಣೇಶನಿಂದ ಅಷ್ಟೋತ್ತರಗಳು ಹೇಳ್ಕೊಳ್ಳಿ, ಅದರಿಂದ ಕೂಡ ಕೇತು ಪರಿಹಾರ ಆಗುತ್ತೆ. ಓವರ್ ಆಲ್ ತಗೊಂಡ್ರೆ ಕೆಲಸ ಕಾರ್ಯಗಳು ಚೆನ್ನಾಗಿದೆ, ವಿದ್ಯಾಭ್ಯಾಸದಲ್ಲಿ ಕೇತುಗೆ ಪರಿಹಾರ ಬೇಕು, ಆದರೆ ಬುಧ ಚೆನ್ನಾಗಿದೆ. ಸೊ ವ್ಯಾಪಾರ ವ್ಯವಹಾರ ಕೆಲಸಗಳಲ್ಲಿ ಬುಧ ಚೆನ್ನಾಗಿದೆ, ಆದರೆ ಸಾಡೆ ಸಾತಿಗೆ ಶನಿ ಮತ್ತು ಪಂಚಮದ ಕೇತುಗೆ ಪರಿಹಾರ ಬೇಕು. ಒಳಗಾಗಿ ವೃಷಭ ರಾಶಿ ನೋಡಿ, ವೃಷಭ ರಾಶಿಗೆ 11ನೇ ಮನೆ ಕುಜ ಆಯ್ತು ಅಂದರೆ ಮೊದಲರ್ಧ ತಿಂಗಳಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಕುಜ. ನಿಮ್ಗೆ ಸಪ್ತಮಾದೀಪ 11ರಲ್ಲಿದ್ದರೆ ವ್ಯಾಪಾರ ವ್ಯವಹಾರಗಳಲ್ಲಿ, ಭೂಮಿಯಲ್ಲಿ ಈ ವಿಷಯಗಳೆಲ್ಲ ಲಾಭ ತಂದು ಕೊಡ್ತಾ ಇದೆ. ಬಟ್ ಮೇ 15-11ನೇ ತಾರೀಕು ನಂತರ 12ನೇ ಮನೆ ಕುಜ ಆಗುತ್ತೆ. ಕೋಪತಾಪಗಳು, ಸಣ್ಣ ಪುಟ್ಟ ಜಗಳಗಳು, ವೈಮನಸ್ಯ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಅಥವಾ ಗಂಡ ಹೆಂಡತಿರು ವೈಮನಸ್ಯ ಅಥವಾ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಕುಜ ಶಾಂತಿ ಅಗತ್ಯ. ಕುಜುಂಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಅಥವಾ ಅಷ್ಟೋತ್ರಗಳು, ಸುಬ್ರಹ್ಮಣ್ಯನ ಅಷ್ಟೋತ್ರಗಳು ಹೇಳ್ಕೊಳ್ಳಿ, ಅಥವಾ ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ದಾನ ಕೊಡೋದ್ರಿಂದ ಕೂಡ ವೃಷಭ ರಾಶಿಯವರಿಗೆ
ತಕ್ಕ ಮಟ್ಟಿಗೆ ಖುಷಿ ಶಾಂತಿ ಆಗುತ್ತೆ. ನಂತರ ನೋಡಿ ನಿಮ್ಮ ರಾಶಿಯಲ್ಲಿ ಶುಕ್ರ ಸಂಚಾರ 6ನೇ ಮನೆ ಅಧಿಪತಿ. ಸೊ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಹಣಕಾಸು ವಿಷಯದಲ್ಲೂ ಜಾಸ್ತಿ ಚಿಂತೆ ಇಲ್ಲ. ಕುಟುಂಬ ಸ್ಥಾನದಲ್ಲೇ ಗುರು ಇದೆ. ನಮಗೆ 12-13ನೇ ತಾರೀಕು ನಂತರ ಯಾವಾಗ ಶುಕ್ರ ನಿಮ್ಮ ರಾಶಿಯಾಧಿಪ ಈ ಕುಟುಂಬ ಸ್ಥಾನದಲ್ಲಿ ಗುರು ಜೊತೆ ಸೇರ್ಕೊಳುತ್ತೆ, ಆಗ ಲಾಭ ಹೆಚ್ಚಿಗೆ. ಯಾಕಂದ್ರೆ 11ನೇ ಮನೆ ಅಧಿಪತಿ. ಸೊ ಲಾಭನ ಹೆಚ್ಚಿಗೆ ನಿರೀಕ್ಷೆ ಪಡ್ಬೋದು ನಾವು ಮೇ 2ನೇ ಭಾಗದಲ್ಲಿ. ಅದೇ ಥರನೇ 4ನೇ ಮನೆ ಕೇತು ಇದೆ. ಸೊ 4ನೇ ಮನೆ ಕೇತು ಇದ್ದಾಗ ಮಾನಸಿಕವಾಗಿ ಏನಾನ ಚಿಂತೆ, ಒತ್ತಡಗಳು ಅಥವಾ ತಾಯಿಯ ವಿಷಯದಲ್ಲಿ ಚಿಂತೆ ಅಥವಾ ಅವರ ಆರೋಗ್ಯದಲ್ಲಿ ಚಿಂತೆ. ಹಾಗಾಗಿ ಕೇತುಗೆ ಪರಿಹಾರ ಬೇಕು. ಕೇತುಗೋಸ್ಕರ ದಿನನಿತ್ಯ ಒಂದು 2-3 ಪೇಜ್ ಕೈ ಬರವಣಿಗೆ. ಸೊ ಇಂಟ್ರೋವರ್ಟ್ ಆಗೋದು ಅಂತ ಆತ್ಮಾವಲೋಕನೆ ಮಾಡ್ಕೊಳ್ಳೋವಂಥದ್ದು. ಒಂದು 20 ನಿಮಿಷ ಮೆಡಿಟೇಷನ್ ಮಾಡಿ ಅಥವಾ ಒಂದು 2-3 ಪೇಜ್ ಡೈರಿಗಳನ್ನು ಬರೆಯೋದಾಗಲಿ ಅಥವಾ ಬೀದಿ ನಾಯಿಗೆ ಆಹಾರ ಕೊಡೋದಾಗಲಿ ಯಾವುದಾನ ಒಂದನ್ನು ನೀವು ಅಡಾಪ್ಟ್ ಮಾಡಿಕೊಂಡ್ರೆ ನಿಮಗೆ ಕೇತು ಪರಿಹಾರ ಆಗುತ್ತೆ. ಹಾಗೆ ಕರ್ಮಸ್ಥಾನದಲ್ಲಿ ರಾಹು ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ನೋಡಿ ಕರ್ಮಾಧಿಪತಿ 11ನೇ ಮನೆಯಲ್ಲಿದೆ. ಶನಿ ಕೂಡ ನಿಮಗೆ ಲಾಭದಾಯಕವಾಗಿದೆ. ಓವರ್ ಆಲ್ ತಗೊಂಡ್ರೆ ನಿಮಗೆ ಈ ತಿಂಗಳು ಕೂಡ ಲಾಭದಾಯಕವಾಗಿ ಇರುತ್ತೆ. ಆದರೆ ಕುಜಿಗೆ ಶಾಂತಿ ಅಗತ್ಯ. ನಂತರ ನೋಡಿ ಸೂರ್ಯ ಕೂಡ 12ನೇ ಮನೆಯಲ್ಲಿರೋದು. ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಹಿನ್ನಡೆ ಅಥವಾ ಮಕ್ಕಳು ಹೇಳಿದ ಮಾತು ಕೇಳ್ತಿಲ್ಲ. ಸೊ ಈ ವಿಷಯಗಳಿಗೋಸ್ಕರ ಸೂರ್ಯ ಶಾಂತಿ ಕೂಡ ಅಗತ್ಯ ಇದೆ. ಸೊ ಗೋಧಿನ ನಾರಾಯಣನ ದೇವಸ್ಥಾನದಲ್ಲಿ ಏನಾದರೂ ನೀವು ಕೊಡೋದ್ರಿಂದ, ಹಾಗೆ ಸೂರ್ಯ ನಾರಾಯಣನ ಅಷ್ಟೋತ್ತರಗಳು ಹೇಳ್ಕೊಳೋದು ಅಥವಾ ಸೂರ್ಯ ಉದಯಕ್ಕೆ ಎದ್ದು ವಾಕ್ ಮಾಡೋದಾಗಲಿ ಅಥವಾ ಸೂರ್ಯನಿಗೆ ಅರ್ಘ್ಯ ಕೊಡೋದು, ಯೋಗ ಮಾಡೋದು, ಇದರಿಂದ ಕೂಡ ನಿಮಗೆ ಸೂರ್ಯ ಶಾಂತಿ ಆಗುತ್ತೆ. ಓವರ್ ಆಲ್ ತಗೊಂಡ್ರೆ ವೃಷಭ ರಾಶಿಯವರಿಗೆ ಈ ತಿಂಗಳು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಖರ್ಚು ವೆಚ್ಚಗಳು ಆರೋಗ್ಯದ ಕಡೆ ಗಮನ ಇರಬೇಕು. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಕುಜ ಶನಿ ಯುತಿ 11ನೇ ತಾರೀಕು ತನಕ ಕರ್ಮಸ್ಥಾನದಲ್ಲಿ. ನಂತರ ಕುಜ 11ನೇ ಮನೆಗೆ ಬರ್ತಾರೆ. ಮೇಷರಾಶಿಗೆ ಸಂಚಾರ ಮಾಡ್ತಾ ಇದ್ದಾಗ ಮಿಥುನ ರಾಶಿಯವರಿಗೆ ನೀವು 6ನೇ ಮನೆ ಅಧಿಪತಿ, ನಂತರ 11ನೇ ಮನೆ ಅಧಿಪತಿ. ಕೆಲಸ ಕಾರ್ಯದಲ್ಲಿ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಕೆಲಸ ಕಾರ್ಯಗಳಲ್ಲಿ ಹುಡುಕ್ತಾ ಇದ್ರೆ ನೀವು, ಅಥವಾ ಯಾವ್ದಾನ ಒಂದು ಟೀಮ್ ಲೀಡ್ ಮಾಡಬೇಕು, ಏನೋ ಆಪರ್ಚುನಿಟಿ ಕೆಲಸದಲ್ಲಿ ನೋಡ್ತಾ ಇದ್ರೆ ಒಳ್ಳೆ ಇದು ಈ ಮಂತಲ್ಲಿ ನಿಮಗೆ ಖಂಡಿತ ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಸೊ ಕರ್ಮಾಧಿಪ ಕರ್ಮಸ್ಥಾನದಲ್ಲಿದೆ. ನಂತರ ಕುಜ ಕೂಡ 11ನೇ ಮನೆಗೆ ಬರುತ್ತೆ. ಸೊ ನಿಮಗೆ ಲಾಭ ಹೆಚ್ಚಾಗುತ್ತೆ. ಆದರೆ ನಮಗೆ ಇಲ್ಲಿ ನೋಡಬೇಕಾಗಿರೋದು ಸೂರ್ಯ 12ನೇ ಮನೆಗೆ ಬರುತ್ತೆ. 15ನೇ ತಾರೀಕು ತನಕ ಸೂರ್ಯ 12ನೇ ಮನೆ. ನಿಮಗೆ ಮಿಥುನ ರಾಶಿಯವರಿಗೆ 3ನೇ ಮನೆ ಅಧಿಪತಿ ಸೂರ್ಯ. ಯಾವಾಗ 12ಕ್ಕೆ ಬರುತ್ತೋ ಅಕ್ಕಂಗಿರಿಂದ ಸ್ವಲ್ಪ ಖರ್ಚು ಹೆಚ್ಚು ಕಾಣಿಸುತ್ತೆ, ಅಥವಾ ಅವ್ರಿಗೇನಾದರೂ ಭಿನ್ನಾಭಿಪ್ರಾಯ ಬರ್ಬೋದು ಅವ್ರ ಜೊತೆ, ಅಥವಾ ನಿಮಗೆ ಪ್ರಯಾಣಗಳು ಹೆಚ್ಚಾಗ್ಬೋದು, ಫಾರಿನ್ ಲ್ಯಾಂಡ್ ಹೋಗುವಂಥ ಅವಕಾಶಗಳು ಬರ್ಬೋದು, ಅಥವಾ ಸರ್ಕಾರದಿಂದ ಒತ್ತಡಗಳು ಬರ್ಬೋದು. ಇದರಲ್ಲಿ ಯಾವ್ದಾನ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋದು ಮಿಥುನ ರಾಶಿಯವರಿಗೆ. ನಂತರ ನಿಮಗೆ 3ನೇ ಮನೆಯಲ್ಲೇ ಕೇತು ಇದೆ. ಸೊ ಹಾಗಾಗಿ ಅಕ್ಕಂಗಿರ ವಿಷಯಗಳಲ್ಲಿ ಡಿಟ್ಯಾಚ್ಮೆಂಟ್ ಅಂದರೆ ವೈರಾಗ್ಯ ಬರೋದು ಅಥವಾ ದೂರ ಹೋಗುವಂಥ ಚಾನ್ಸಸ್ ಬರುತ್ತೆ. ಅದರಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಆ ವಿಷಯದಲ್ಲಿ. ಇನ್ನು ಭಾಗ್ಯದಲ್ಲೇ ರಾಹು ಇದೆ. ಸೊ ಇದು ನೋಡಿ, 3ನೇ ಮನೆ ಅಧಿಪತಿ 12ರಲ್ಲಿದೆ, ಮತ್ತು ಭಾಗ್ಯದಲ್ಲಿ ರಾಹು ಇದೆ. ಈಗ ಒಂದು ಒಳ್ಳೆ ಅವಕಾಶ ನಿಮ್ಗೇನಾದರೂ ಟ್ರಾವೆಲಿಂಗ್ ಮಾಡಬೇಕು, ಆಚೆ ಹೋಗ್ಬೇಕು, ಅಥವಾ ಆಚೆ ಓದೋ ಅಂಥವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಹಾಗೆ ಮಿಥುನ ರಾಶಿಯವ್ರಿಗೆ ರಾಶಿಯಾಧಿಪನೇ 12ನೇ ಮನೆಯಿದೆ. ಸೊ ನಮಗೆ 1, 4, 12 ಯಾವಾಗ ಕನೆಕ್ಟ್ ಆಗುತ್ತೋ ಮನೆಗೆ ಖರ್ಚು ಹೆಚ್ಚಾಗ್ಬೋದು, ತಾಯಿಯಿಂದ ದೂರ ಆಗೋ ಚಾನ್ಸಸ್, ಅಥವಾ ತಾಯಿಗೆ ಅನಾರೋಗ್ಯ ಆಗೋದು, ಈ ವಿಷಯದಲ್ಲಿ ಕೂಡ ನಮಗೆ ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ ಬುಧ 12ರಲ್ಲಿದ್ದರೆ. ಸೊ ಆ ಖರ್ಚನ್ನು ಕೂಡ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ. ಸೊ ಓವರ್ ಆಲ್ ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಈ ತಿಂಗಳು ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಇನ್ನು ಕರ್ಕ ರಾಶಿಯವರಿಗೆ ನಮಗೆ ನೋಡಿ ಕುಜ ಭಾಗ್ಯದಲ್ಲಿ ಶನಿ ಜೊತೆ ಇದೆ. ಸೊ ಹಾಗಾಗಿ ನಮಗೆ ತಂದೆ ಆರೋಗ್ಯದಲ್ಲಿ ಚಿಂತೆ. ಬಟ್ 11ನೇ ತಾರೀಕು ಮೇಲೆ ಅದು ಕರ್ಮಸ್ಥಾನದಲ್ಲಿ ಸ್ವಸ್ಥಾನಕ್ಕೆ ಬರುತ್ತೆ. ಹಾಗಾಗಿ ನಿಮಗೆ ಒಂದು ಪೊಸಿಷನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಪೊಸಿಷನ್ನು, ಕೆಲಸದಲ್ಲಿ ಒಂದು ಗೌರವ, ಕೀರ್ತಿ ಹೆಚ್ಚುತ್ತೆ. 11ರಲ್ಲಿ ಸೂರ್ಯ ಉಚ್ಚ ಸ್ಥಿತಿಯಿದೆ. ಸೊ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಈ ತಿಂಗಳು ಕೂಡ ನಿಮಗೆ ಲಾಭ ಹೆಚ್ಚಿಗೆ ನಿರೀಕ್ಷಿಸ್ಬೋದು. ನಂತರ ಅದು 10ರಿಂದ 11ನೇ ಮನೆ ಸಂಚಾರ ಮಾಡಿದಾಗೂ ಸೂರ್ಯನಿಂದ ಲಾಭ ಇದೆ. ನಿಮಗೆ 2ನೇ ಕುಟುಂಬಕ್ಕೆ ಲಾಭ ಇದೆ. ಸೊ ಫ್ಯಾಮಿಲಿ ಡೆವಲಪ್ಮೆಂಟಿಗೆ ಚೆನ್ನಾಗಿದೆ. ಸೊ ಓವರ್ ಆಲ್ ತೊಗೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಕೆಲಸದ ರೆಕಗ್ನಿಷನ್ನು, ಕೀರ್ತಿ ಸಿಗೋದಾಗಲಿ ಓವರ್ ಆಲ್ ತುಂಬ ಚೆನ್ನಾಗಿದೆ ಈ ತಿಂಗಳು ಅಂತಲೇ ಹೇಳ್ಬೋದು. ನೋಡಿ, ಬುಧ ಕೂಡ ರವಿ ಜೊತೆ 11ನೇ ಮನೆ ಸಂಚಾರ ಮಾಡ್ತಿರೋದ್ರಿಂದ ನಿಮಗೆ ಕರ್ಕಾಟಕ ರಾಶಿಯವರಿಗೆ 3ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ ಯಾವಾಗ 11ರಲ್ಲಿ ಇರುತ್ತೋ ಲಾಭಗಳು ಹೆಚ್ಚಿಗೆ ನಿರೀಕ್ಷಿಸ್ಬೋದು ಕರ್ಕಾಟಕ ರಾಶಿಯವರು. ಸೊ ನಮಗೆ ಅಂಟಮಂದಿಯಿಂದ ಲಾಭ, ಕಮ್ಯುನಿಕೇಷನಿಂದ ಲಾಭ, ಬ್ಯಾಂಕಿಂಗ್ ಸೆಕ್ಟ್ರು, ಸೇಲ್ಸು, ಮಾರ್ಕೆಟಿಂಗು, ಎಜುಕೇಷನ್ ಸೆಕ್ಟ್ರು ಎಲ್ಲ ರೀತಿಯಲ್ಲೂ, ಜೊತೆಗೆ ಮಕ್ಕಳ ವಿಚಾರದಲ್ಲೂ ನಿಮಗೆ ಲಾಭ ಅಧಿಕವಾಗಿ ಕಾಣುತ್ತೆ. ಸೊ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳಲ್ಲಿ ಅತ್ಯುತ್ತಮ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಕುಜ ಇದೆ. 11ನೇ ತಾರೀಕು ತನಕ ಒತ್ತಡಗಳು ಸ್ವಲ್ಪ ತಕ್ಕ ಮಟ್ಟಿಗೆ ಇರುತ್ತೆ. ಶನಿ ಜೊತೆ ಬೇರೆ ಸೇರ್ಕೊಂಡಿದೆ. ನಿಮಗೆ ಮನೇಲಿ ಏನಾದ್ರು ಒತ್ತಡಗಳು, ಚಿಂತೆ ಕಾಡ್ತಾ ಇರುತ್ತೆ ಸಿಂಹರಾಶಿಯವರಿಗೆ.
11ನೇ ತಾರೀಕು ತನಕ ಭಾಗ್ಯಕ್ಕೆ ಸ್ವಸ್ಥಾನಕ್ಕೆ ಹೋಗುತ್ತೆ ಕುಜ. ಸೊ ಅದರಿಂದ ನಿಮಗೂ ಲಾಭನ ನಿರೀಕ್ಷಿಸ್ಬೋದು. ನೋಡಿ, ಸಿಂಹರಾಶಿಯವರಿಗೆ 4ನೇ ಮನೆಯಾಧಿಪತಿ ಭಾಗ್ಯಾಧಿಪತಿ ಕುಜ ಭಾಗ್ಯದಲ್ಲೇ ಇರೋದ್ರಿಂದ ಸ್ವಲ್ಪ ಮನೆ ತಗೋಬೇಕು ಅಂತಿದ್ರೆ, ಭೂಮಿ ಖರೀದಿ ಮಾಡಬೇಕು ಅಂತಿದ್ರೆ ಇದೊಂದು ಅವಕಾಶ ಬರುತ್ತೆ. ಬಟ್ ಎಚ್ಚರಿಕೆ ಏನು ಅಂದರೆ ಅಷ್ಟಮ ಶನಿ ಇರೋದ್ರಿಂದ ಸ್ವಲ್ಪ ಡಬಲ್ ಚೆಕ್ ಮಾಡಿ ತಗೊಳ್ಳಿ. ಬುಧ ಕರ್ಮಸ್ಥಾನದ ಸಂಚಾರ ಮಾಡ್ತಾ ಇದೆ, 2 ಮತ್ತು 11ನೇ ಮನೆಯಾಧಿಪತಿ. ಕರ್ಮಸ್ಥಾನದ ಸಂಚಾರ ಮಾಡ್ತಿದ್ದಾಗ ಕುಟುಂಬಕ್ಕೆ ನಿಮಗೆ ಕೆಲಸ ಕಾರ್ಯಗಳಿಂದ ಲಾಭ ತಂದು ಕೊಡ್ತಾ ಇದೆ. ಸೊ ಎಲ್ಲ ರೀತಿಯೂ ವಿದ್ಯಾರ್ಥಿಗಳಿಗೂ ಅನುಕೂಲ ಮಾಡಿಕೊಡ್ತಾ ಇದೆ. ಎಲ್ಲ ರೀತಿ ಬುಧ ಚೆನ್ನಾಗಿದೆ, ಶುಕ್ರ ಚೆನ್ನಾಗಿದೆ. ಬಟ್ ನಮ್ಗೆ ಇಲ್ಲಿ ಸಿಂಹರಾಶಿಯವರಿಗೆ ಗುರು 11ನೇ ಮನೆಯಲ್ಲಿದೆ, ಅದು ಲಾಭದಾಯಕವಾಗಿದೆ. ಬಟ್ ಇಲ್ಲಿ ಅಷ್ಟಮ ಶನಿಗೆ ಪರಿಹಾರ ಬೇಕು. ಅಷ್ಟಮ ಶನಿಗೋಸ್ಕರ ನೀವು ಈ ತಿಂಗಳಲ್ಲಿ ಒಂದು ಎಣ್ಣೆಣ್ಣೆ ದೀಪ ಹಚ್ಚೋದಾಗಲಿ ಅಥವಾ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳೋದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳಿ. ಅದರಿಂದ ನಿಮಗೆ ತಕ್ಕ ಮಟ್ಟಿಗೆ ಒಳ್ಳೆ ದಾರಿನೇ ತೋರಿಸುತ್ತೆ. ಓವರಾಲ್ ಈ ತಿಂಗಳು ಸಿಂಹರಾಶಿಯವ್ರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆದಾಗಲಿ. ಇನ್ನು ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಮತ್ತು ಕುಜ ಯುತಿಯಾಗಿದೆ. 11ನೇ ತಾರೀಕು ತನಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಬ್ಸ್ಟ್ರಕ್ಷನ್, ಅಡಚಣೆ, ಮುಂದೂಡಿಕೆ ಆಗ್ತಾ ಇದೆ. ಬಟ್ ಆದರೂ ಕೂಡ ಅಷ್ಟಮದಲ್ಲಿ ಸೂರ್ಯ ಇದೆ, ಅದು ನಿಮಗೆ ಒಂಥರ ಲಾಭ ತಂದುಕೊಟ್ರು ಆರೋಗ್ಯದ ವಿಷಯದಲ್ಲಿ ಚಿಂತೆ ಇರುತ್ತೆ. ಸೊ ಏನಾನ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಅಥವಾ ಯಾವುದಾನ ರೀತಿ ಒತ್ತಡಗಳಲ್ಲಿ ಇಷ್ಟು ದಿವಸ ಕಳೆದಿರ್ತೀರ. ಬಟ್ ಮೇ ತಿಂಗಳಲ್ಲಿ ಇದು ಭಾಗ್ಯಕ್ಕೆ ಹೋಗುತ್ತೆ. ಯಾವಾಗ 14ನೇ ತಾರೀಕು ಭಾಗ್ಯ ಶುಕ್ರನ ಜೊತೆ ಸೇರುತ್ತೋ ಅಥವಾ ಶುಕ್ರ ಬುಧ ನಿಮಗೆ ಭಾಗ್ಯದಲ್ಲಿ ಬುಧ ರಾಷ್ಟ್ರಾದೀಪ ಕರ್ಮಾದೀಪ 9ನೇ ಮನೆ ಸೇರ್ಕೊಳುತ್ತೋ ತಕ್ಕ ಮಟ್ಟಿಗೆ ನಿಮಗೆ ಹಣಕಾಸಿನ ವಿಷಯದಲ್ಲಾಗಲಿ ಅಥವಾ ಸರ್ಕಾರದಿಂದ ಲಾಭ ಬರೋದಾಗಲಿ ಅಥವಾ ಯಾವುದಾರ ಒಂದು ಶುಭ ನಡೆಯುತ್ತೆ ಮೇ 2ನೇ ಭಾಗದಲ್ಲಿ. ನಂತರ ಕುಜ ಕೂಡ ಅಷ್ಟಮಾದೀಪನಾಗಿ ಅಷ್ಟಮುಖ್ಯ ಹೋಗುತ್ತೆ. ಸೊ ಅದು ಕೂಡ ಆಕಸ್ಮಿಕವಾಗಿ ಭೂಮಿ ಲಾಭಗಳು, ಆಕಸ್ಮಿಕವಾಗಿ ಅಣ್ತಮ್ಮದಿಂದ ನಿಮಗೆ ಸಹಾಯ. ಸೊ ಏನಾದರೂ ಒಂದು ನಿಮಗೆ ಕುಜ ಕೂಡ ಸ್ವಸ್ಥಾನದಲ್ಲಿದ್ದು ಏನಾದರೂ ಲಾಭನೇ ತಂದುಕೊಡುತ್ತೆ. ಶನಿ ಸಪ್ತಮದಲ್ಲಿ ಕೂಡ ಕೆಲಸ ಕಾರ್ಯಗಳು ನಿಧಾನ ಆದರೂ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ, ಏನಂತ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಗುರು ಜೊತೆ ಶುಕ್ರ ಸೇರ್ಕೊಳುತ್ತೆ. ನಿಮಗೆ ಭಾಗ್ಯಾದೀಪ ಅಂದರೆ ಕುಟುಂಬ 2ನೇ ಮನೆ 9ನೇ ಮನೆ ಅಧಿಪತಿ ಶುಕ್ರ ಯಾವಾಗ ಗುರು ಜೊತೆ ಸೇರ್ಕೊಳುತ್ತೋ ಕೆಲಸ ಕಾರ್ಯಗಳಲ್ಲಿ ಇಷ್ಟು ದಿವಸ ಮಾಡಿದ್ದಕ್ಕೆ ಫಲ ನಿಮಗೆ ಮೇ 14ನೇ ತಾರೀಕು ಮೇಲೆ ಸಿಗೋ ಚಾನ್ಸಸ್ ಹೆಚ್ಚಾಗುತ್ತೆ. ಸೊ ನಿಮಗೆ ಮೇ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೇ ಫಸ್ಟ್ ಹಾಫಲ್ಲಿ ಸ್ವಲ್ಪ ಕುಜ ಶಾಂತಿಗೆ ಅಗತ್ಯ. ಕುಜುಗೋಸ್ಕರ ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೊಡೋದು ಅಥವಾ ಅಷ್ಟೋತ್ತರಗಳು ಹೇಳ್ಕೊಳೋದು, ಇದರಿಂದ ಖಂಡಿತ ಲಾಭ ಇದೆ. ಇನ್ನು 6ನೇ ಮನೆ ರಾಹು ಕೂಡ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಓವರಾಲ್ ತಗೊಂಡ್ರೆ ಕನ್ಯಾ ರಾಶಿಯವರಿಗೆ ಮೇ ತಿಂಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಇನ್ನು ತುಲಾ ರಾಶಿ ನೋಡಿ, ತುಲಾ ರಾಶಿಯವರಿಗೆ ಸಪ್ತಮದಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿದೆ, 11ನೇ ಮನೆ ಅಧಿಪತಿ. ನಂತರ ಅದು ಅಷ್ಟಮಕ್ಕೆ ಹೋಗುತ್ತೆ, ಬುಧನ ಜೊತೆ ಕರ್ಕೊಳ್ಳುತ್ತೆ. ಅಷ್ಟಮದಲ್ಲಿ ಬುಧ ನಿಮ್ಗೆ ಅನುಕೂಲ ಮಾಡಿಕೊಟ್ರು, ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುತ್ತೆ ಅಥವಾ ವ್ಯಾಪಾರ ವ್ಯವಹಾರಗಳಿಗೂ ಅನುಕೂಲ ಮಾಡಿಕೊಡುತ್ತೆ. ಯಾಕಂದರೆ ಭಾಗ್ಯಾದೀಪ ಅಷ್ಟಮದಲ್ಲಿದ್ದರೂ ನಿಮಗೆ ಅದು ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಬಟ್ ನಮ್ಗೆ ಇಲ್ಲೇನು 12ನೇ ಮನೆ ಅಧಿಪತಿನೂ ಆಗಿರೋದ್ರಿಂದ ಖರ್ಚು ಸ್ವಲ್ಪ ಹೆಚ್ಚು ಜಾಸ್ತಿ ತೋರಿಸ್ತಾ ಇದೆ. ಸೂರ್ಯ ಕೂಡ 8ರಲ್ಲಿದ್ದಾಗ ಆಕಸ್ಮಿಕ ಲಾಭ ತಂದು ಕೊಟ್ಟರು ಕೂಡ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ಭಿನ್ನಾಭಿಪ್ರಾಯ ತಂದೆ ಜೊತೆ ವಾಗ್ವಾದ ನಡೆಯುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಕುಜಾನು ಸ್ವಸ್ಥಾನಕ್ಕೆ ಬರುತ್ತೆ. 7ನೇ ಮನೆ ಕುಜ ಬಂದಾಗ ಕೋಪತಾಪನೂ ಕೊಡುತ್ತೆ. ನೋಡಿ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಮಾಡಿಕೊಡ್ಬೋದು. ಯಾಕಂದ್ರೆ ನಿಮಗೆ 2ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿ 7ರಲ್ಲೇ ಇದೆ. ಸೊ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಕುಟುಂಬದಲ್ಲಿ ಧನಾಗಮನಕ್ಕೆ ಕುಜ ಹೆಲ್ಪ್ ಮಾಡುತ್ತೆ. ಆದರೆ ಕೋಪತಾಪನೂ ಕೊಡೋದ್ರಿಂದ ಕುಜಂಗೂ ಕೂಡ ಇಲ್ಲಿ ಪರಿಹಾರ ಅಗತ್ಯ. ಸೊ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳೋದು ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನದ ತೊಗರಿಬೇಳೆ ಬೆಲ್ಲ ಕೊಡೋದ್ರಿಂದ ಕೂಡ ಕುಜ ಶಾಂತಿ ಆಗುತ್ತೆ. ಇನ್ನು ಶನಿ 6ನೇ ಮನೆಯಲ್ಲಿ ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ. ಭಾಗ್ಯದಲ್ಲಿ ಗುರು ಇದ್ದು ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇದೆ. ನೋಡಿ, ಮೇ 2ನೇ ಭಾಗದಲ್ಲಿ ಶುಕ್ರ ಕೂಡ ಗುರು ಜೊತೆ ಸೇರ್ತಾ ಇದೆ. ಹಾಗಾಗಿ ನಿಮಗೆ ಯಾವ್ದಾರ ಮದುವೆ ಹುಡುಕ್ತಾ ಇದ್ರೆ, ವರವಾಗೋದು ಅನ್ವೇಷಣೆಯಲ್ಲಿದ್ದರೆ ಮೇ ಸೆಕೆಂಡ್ ಹಾಫಲ್ಲಿ ಅದು ಸೆಟ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿ ಕಾಣುತ್ತೆ. ಶುಭ ಕಾರ್ಯಗಳು ಕೂಡ ನಡೆಸೋಕ್ಕೆ ಅನುಕೂಲಕರವಾಗಿರುತ್ತೆ. ಸೊ ತುಲಾ ರಾಶಿಯವರು ಓವರಾಲ್ ತೊಂದರೆ ಫಸ್ಟ್ ಹಾಫ್ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು, ಸೆಕೆಂಡ್ ಹಾಫಲ್ಲಿ ನಿಮಗೆ ಲಾಭ ಹೆಚ್ಚಾಗಿ ಕಾಣುತ್ತೆ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವ್ರಿಗೆ ಕುಜ ರಾಶ್ಯಾದೀಪನಾಗಿ 6ನೇ ಮನೆಯಲ್ಲಿ ಸ್ವಸ್ಥಾನಕ್ಕೆ ಬರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಈಗ ಅನುಕೂಲ ಸಿಗುತ್ತೆ. ಕೆಲಸ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಹುಡುಕ್ತಾ ಇದ್ರೆ ಕೆಲಸ ಸಿಗುತ್ತೆ, ಪ್ರಾಜೆಕ್ಟ್ ಹುಡುಕ್ತಾ ಇದ್ರೆ ಪ್ರಾಜೆಕ್ಟ್ ಸಿಗೋ ಚಾನ್ಸಸ್ ಇರುತ್ತೆ. ಇನ್ನು ಸೂರ್ಯ ಕೂಡ ಸಪ್ತಮಕ್ಕೆ ಹೋಗುತ್ತೆ. ನಿಮಗೆ ಕರ್ಮಾದೀಪನಾಗಿ ಯಾವಾಗ ಸಪ್ತಮಕ್ಕೆ ಹೋಗುತ್ತೋ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಗೌರ್ಮೆಂಟ್ ಟೆಂಡರ್, ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ರೆ ಅಥವಾ ಗೌರ್ಮೆಂಟ್ಗೆ ಇದು ಕಾಂಟ್ರಾಕ್ಟ್ ಮಾಡ್ತಾ ಇದ್ರೆ ಅಂಥವ್ರು ಕೂಡ ತುಂಬ ಲಾಭದಾಯಕವಾಗಿರುತ್ತೆ. ಇನ್ನು ನಮಗೆ ಗುರು ಅಷ್ಟಮದಲ್ಲಿದೆ, ಶುಕ್ರ ಕೂಡ ಅಷ್ಟಮಕ್ಕೆ ಹೋಗುತ್ತೆ. ಶುಕ್ರ ಅಷ್ಟಮದಲ್ಲಿ ನಿಮ್ಗೆ 12ನೇ ಮನೆ ಅಧಿಪತಿ, ಸಪ್ತಮಾಧಿಪತಿ 8ನೇ ಮನೆಗೆ ಹೋದಾಗ
ಏನಾದರೂ ನಿಮ್ಮ ಪತಿ ಅಥವಾ ಪತ್ನಿಯ ಮನೆ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ಲಾಭ ಬರ್ಬೋದು, ಬಟ್ ಆದರೆ ಖರ್ಚು ಹಾಗೆ ಇದೆ. ಯಾಕಂದರೆ 12 ಮನೆ ಅಧಿಪತಿನೂ ಶುಕ್ರನ ಆಗಿರೋದ್ರಿಂದ ಯಾವ ಲಕ್ಸುರಿ ಐಟಮ್ ಏನಾನ ಒಂದು ಪತಿ ಅಥವಾ ಪತ್ನಿಯ ಮನೆ ಕಡೆಗೆ ಖರ್ಚು ಬರುವಂಥ ಚಾನ್ಸಸ್ ಇದೆ. ನಂತರ ನೋಡಿ, ನಿಮಗೆ 4ನೇ ಮನೆಯಲ್ಲಿ ಯಾವಾಗ ರಾಹು ಸಂಚಾರ ಮಾಡ್ತಾ ತಾಯಿ ಆರೋಗ್ಯ ಅಥವಾ ತಾಯಿ ಬಗ್ಗೆ ಏನಾದರೂ ಚಿಂತೆ ಇರುತ್ತೆ, ಅವ್ರ ಆರೋಗ್ಯದಲ್ಲಾದರೂ ಚಿಂತೆ ಇರುತ್ತೆ, ಅಥವಾ ನಿಮ್ಮ ಮನಸ್ಸೇ ಚಂಚಲವಾಗಿರುತ್ತೆ. ಹಾಗಾಗಿ ರಾಹು ಕೂಡ ಇಲ್ಲಿ ಪರಿಹಾರ ಬೇಕಾಗುತ್ತೆ. ಇನ್ನು ಪಂಚಮದಲ್ಲಿ ಶನಿ ಇದ್ರೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಮಕ್ಕಳ ವಿಚಾರದಲ್ಲಿ ಚಿಂತೆ, ಅಥವಾ ಇವ್ರದೇ ಹೆಚ್ಚಿನ ವಿದ್ಯಾಭ್ಯಾಸ ಇದ್ರೆ ಅದು ನಿಧಾನ ಆಗುತ್ತೆ ಅನಿಸುತ್ತೆ. ಹಾಗಾಗಿ ಇಲ್ಲಿ ಶನಿ ಕೂಡ ನಾವು ಪರಿಹಾರ ಮಾಡ್ಕೋಬೇಕು. ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಒಂದು 21 ಬಾರಿ ಹೇಳ್ಕೊಳ್ಳೋದ್ರಿಂದ ದಿನನಿತ್ಯ ತಕ್ಕ ಮಟ್ಟಿಗೆ ಶನಿ ಪರಿಹಾರ ಆಗುತ್ತೆ. ಇನ್ನು ಕುಜ 6 ಸ್ವಸ್ಥಾನದಲ್ಲಿದೆ, ಹಾಗಾಗಿ ಕೆಲಸ ಕಾರ್ಯಗಳಿಗೆ ಅನುಕೂಲ ಇದೆ. ಆದರೆ ಇಲ್ಲಿ ನಮಗೆ ಹೆಲ್ತ್ ವಿಷಯ, ರಾಷ್ಟ್ರಾಧಿಪನೆ 6ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಆಗೋದು, ಸಣ್ಣ ಪುಟ್ಟ ಇಶ್ಯೂಸ್ ಬರೋದು, ಅದಕ್ಕೋಸ್ಕರ ಕುಜಶಾಂತಿ ಕುಜನಿಗೆ ಅಷ್ಟೋತ್ತರಗಳು ಹೇಳ್ಕೊಳ್ಳಿ, ಅದರಿಂದ ಖಂಡಿತ ಲಾಭಗಳಾಗುತ್ತೆ. ಓವರಾಲ್ ತೊಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನುರಾಶಿಯವರಿಗೆ 4ನೇ ಮನೆ ಅಂದರೆ ಅರ್ಧಾಷ್ಟಮ ಶನಿ ನಡೀತಿದೆ. ಕುಜ ಕೂಡ ಅಲ್ಲೇ ಸೇರ್ಕೊಂತು, 12ನೇ ಮನೆ ಅಧಿಪತಿ, ಪಂಚಮಾಧಿಪತಿ. ಸೊ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಹಿನ್ನಡೆ ಆಗ್ಬೋದು. ಮಕ್ಕಳ ವಿಚಾರದಲ್ಲಿ ಏನಾದರೂ ಮಕ್ಕಳ ಜೊತೆ ಭಿನ್ನಾಭಿಪ್ರಾಯ ಅಥವಾ ಮಕ್ಕಳ ವಿಚಾರದಲ್ಲಿ ಚಿಂತೆ. ನಂತರ ಕುಜ ನಮಗೆ ಪಂಚಮಕ್ಕೆ 11ನೇ ತಾರೀಕು ನಂತರ ಹೋಗುತ್ತೆ, ಆಗ ಸ್ವಸ್ಥಾನಕ್ಕೆ ಹೋಗೋದ್ರಿಂದ ನಾವು ಲಾಭ ನಿರೀಕ್ಷಣೆ ಮಾಡ್ಬೋದು 11ನೇ ತಾರೀಕು ಮೇಲೆ. ಬಟ್ ಕುಜ 4ನೇ ಮನೆಯಲ್ಲಿ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ ಕೊಡ್ತಾ ಇದೆ. ಬಟ್ ಶನಿ ಅದು ನಿಧಾನ ಮಾಡುತ್ತೆ. ಹಾಗಾಗಿ ನಮಗೆ ಶನಿಗೆ ಪರಿಹಾರ ಬೇಕು. ಧನುರಾಶಿಯವರು ಶನಿ ಅರ್ಧಾಷ್ಟಮ ಶನಿಗೋಸ್ಕರ ನೀವು ರಾಮಾಕ್ಷರ ಹೇಳ್ಕೊಂಡ್ರೆ ನಿಮಗೆ ಅಧಿಕ ಲಾಭ ಉಂಟಾಗುತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳಿ, ಅದರಿಂದ ನೀವು ಖಂಡಿತ ಲಾಭವನ್ನು ನೋಡ್ಬೋದು. ಹಾಗೆ ಸೂರ್ಯ 6ನೇ ಮನೆಯಲ್ಲಿದೆ. ಸೂರ್ಯ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಕೆಲಸ ಕಾರ್ಯಗಳು ಚೆನ್ನಾಗುತ್ತೆ. ಕೆಲಸ ಕಾರ್ಯಗಳು ಸ್ವಲ್ಪ ಸ್ಲೋ ಡೌನ್ ಆಗಿದ್ದು ಈಗ ಚೆನ್ನಾಗಿ ಮುಂದುವರಿಯುತ್ತೆ. ಆಪರ್ಚುನಿಟಿ ಒಳ್ಳೊಳ್ಳೆದು ಸಿಗುತ್ತೆ, ಸರ್ಕಾರಿ ಕೆಲಸಗಳಾಗುತ್ತೆ, ತಂದೆಯಿಂದ ಲಾಭ ಬರುತ್ತೆ. ಸೊ ಹಾಗಾಗಿ ಸೂರ್ಯ ಇಲ್ಲಿ ನಿಮಗೆ ಲಾಭದಾಯಕವಾಗಿದೆ. ಯಾಕಂದರೆ ಧನುರಾಶಿಗೆ ಭಾಗ್ಯಾದೀಪ ಆಗುತ್ತೆ. 6ನೇ ಮನೆಯಲ್ಲಿ ಸೂರ್ಯ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಂತರ ನಮಗೆ ಸಪ್ತಮದಲ್ಲಿ ಶುಕ್ರ ಗುರು ಯುತಿ ಆಗುತ್ತೆ. ಆಗ ವಧುವರ ಅನ್ವೇಷಣೆ ಮಾಡ್ತಾ ಇದ್ರೆ, ಅದರಲ್ಲೂ ಗಂಡು ಮಕ್ಕಳು ವಧುವರ ಅನ್ವೇಷಣೆಗೆ ಇದು ಶುಭದಾಯಕವಾಗಿರುತ್ತೆ. ನಂತರ ಶುಕ್ರ ನೋಡಿ, ನಿಮಗೆ 11ನೇ ಮನೆ ಅಧಿಪತಿ ಶುಕ್ರ, 6ನೇ ಮನೆ ಅಧಿಪತಿ ಶುಕ್ರ 7ರಲ್ಲಿ ಇದ್ದಾಗ ವ್ಯಾಪಾರ ವ್ಯವಹಾರದಲ್ಲಿ ಲಾಭ, ಕೆಲಸ ಕಾರ್ಯಗಳಿಂದ ಲಾಭ. ಸೊ ಓವರ್ ಆಲ್ ಶುಕ್ರ ನಿಮಗೆ ಪೊಸಿಷನ್ ಚೆನ್ನಾಗಿ ಬರುತ್ತೆ. ಬಟ್ ಆದರೆ 7ನೇ ಮನೆಯಲ್ಲಿ ಇದ್ದಾಗ ಏನಾಗುತ್ತೆ, ಸ್ಥಾನ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಕಡೆ ಒಂದ್ಸಲಿ ನೋಡ್ಬೇಕು. ಯಾಕಂದರೆ ಶನಿ ಬೇರೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಸೊ ಅದನ್ನು ನೀವು ಪ್ಲಾನ್ ಮಾಡಿ ಅಂದರೆ ಅದಕ್ಕೆ ಬ್ಯಾಲೆನ್ಸ್ ಆಗಿ ಯೋಚನೆ ಮಾಡೋಕ್ಕಾಗುತ್ತೆ, ತೀರ್ಮಾನ ತಗೊಳ್ಳೋವಾಗ. ನಂತರ 3ನೇ ಮನೆ ರಾಹು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಭಾಗ್ಯದಲ್ಲಿರೋರಿಗೆ ಕೇತುಗೆ ಪರಿಹಾರ ಬೇಕು. ಅದೃಷ್ಟಗಳು ಕೊರತೆ ಇರುತ್ತೆ ಕೇತು ಭಾಗ್ಯದಲ್ಲಿದ್ದರೆ. ಆ ತಂದೆ ಬಗ್ಗೆ ಆಲೋಚನೆ ಅಥವಾ ತಂದೆ ಆರೋಗ್ಯದಲ್ಲಿ ಚಿಂತೆ. ಇಲ್ಲಿ ಶನಿ 4ನೇ ಮನೆ ಶನಿ ತಾಯಿ ಬಗ್ಗೆ ಚಿಂತೆ ಕೊಡ್ತಾ ಇದೆ. ಭಾಗ್ಯದಲ್ಲಿರೋ ಕೇತು ತಂದೆ ಬಗ್ಗೆ ಚಿಂತೆ ಕೊಡುತ್ತೆ. ಹಾಗಾಗಿ ಇಲ್ಲಿ ಕೇತು ಕೂಡ ಪರಿಹಾರ ಬೇಕು. ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕ ಗೃಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಬೀದಿ ನಾಯಿಗೆ ಆಹಾರ ಕೊಡಿ, ಅಥವಾ ಒಂದು ಇಂಟ್ರೋವರ್ಟ್ ಮೆಡಿಟೇಷನ್ ಮಾಡೋದು, ಧ್ಯಾನ ಮಾಡೋದು, ಇದರಿಂದ ಕೂಡ ಕೇತುಗೆ ಪರಿಹಾರ ಆಗುತ್ತೆ. ಓವರ್ ಆಲ್ ತೊಗೊಂಡ್ರೆ ಧನುರಾಶಿಯವರಿಗೆ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿದೆ. ಇನ್ನು ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡ್ರೆ ಈ ತಿಂಗಳು ನಿಮಗೆ ಲಾಭದಾಯಕವಾಗಿ ಇರುತ್ತೆ. ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ಶನಿ ಕುಜ ಯುತಿ. ಸೊ 3ನೇ ಮನೆಯಲ್ಲಿ ಪರಾಕ್ರಮ ಭಾವ, ಅದು ಇಂಡಿವಿಜುವಲ್ ಆಗಿ ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಬಟ್ ಇಬ್ಬರು ಸೇರಿದಾಗ ನಮಗೆ ಭಿನ್ನಾಭಿಪ್ರಾಯ, ಅಣ್ಣ ತಮ್ಮನ ಜೊತೆ ಭಿನ್ನಾಭಿಪ್ರಾಯ, ಮಿಸ್ಕಮ್ಯುನಿಕೇಶನ್, ಮಾತುಕತೆಯಲ್ಲಿ ಜನ ತಪ್ಪು ತಿಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಅದು ಕೂಡ ನಿಮಗೆ 11ನೇ ತಾರೀಕು ತನಕ 4ನೇ ಮನೆಗೆ ಹೋದಾಗ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, 4ನೇ ಅಧಿಪತಿ 4ರಲ್ಲೇ ಸಂಚಾರ ಮಾಡ್ತಾ ಇದ್ದಾಗ ಲಾಭ ಹೆಚ್ಚಿಗೆ ನಿರೀಕ್ಷಣೆ ಮಾಡ್ಬೋದು. ಹಾಗೆ ಮಕರ ರಾಶಿಯವರಿಗೆ 11ನೇ ಮನೆ ಅಧಿಪತಿ 4ರಲ್ಲೇ ಇರೋದ್ರಿಂದ ಮಕರ ರಾಶಿಯವರಿಗೆ ಭೂಮಿ ಖರೀದಿ, ವಾಹನ ಖರೀದಿ ಇತ್ಯಾದಿಗಳಿಗೆ ತುಂಬ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಹಾಗೆ ಪಂಚಮದಲ್ಲಿ ಸೂರ್ಯ ಮತ್ತು ಬುಧ ಯುತಿ. ಯಾವಾಗ ನಮಗೆ 5ನೇ ಮನೆಯಲ್ಲಿ ಬುಧ ಇದ್ದಾಗ ಸ್ವಲ್ಪ ಮಕ್ಕಳ ಚಿಂತೆ ಬರುವಂಥ ಚಾನ್ಸಸ್ ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಏನಾನ ಚಿಂತೆ ಬರುತ್ತೆ. ಹಾಗೆ ಕಮ್ಯುನಿಕೇಷನ್ನು ಅಥವಾ ಸೇಲ್ಸು ಮಾರ್ಕೆಟಿಂಗಲ್ಲಿ ಸ್ವಲ್ಪ ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಬುಧಂಗೂ ಪರಿಹಾರ ಬೇಕು. ಬುಧಂಗೋಸ್ಕರ ವಿಷ್ಣು ಸಹಸ್ರನಾಮ ಹೇಳ್ಕೊಳೋದ್ರಿಂದ ಬುಧನ್ ಪರಿಹಾರ ಆಗುತ್ತೆ. ಅಥವಾ ಸೋದರ ಮಾವನ ಮನೆ ಕರೆದು ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ನಾವು ಬುಧನಿಗೆ ಪರಿಹಾರ ಮಾಡ್ಬೋದು. ಹಾಗೆ ಮಕರ ರಾಶಿಯವರಿಗೆ 2ನೇ ಮನೆ ರಾಹು, ಹಾಗೆ ಅಷ್ಟಮದಲ್ಲಿ ಕೇತು. ರಾಹು ಕೇತುವು ಪರಿಹಾರ ಬೇಕು. ಎಸ್ಪೆಷಲಿ ಕೇತುವು ಅಷ್ಟಮದಲ್ಲಿರೋದ್ರಿಂದ
ಕೇತುಗೋಸ್ಕರ ನೀವು ಗಣೇಶನ ಆರಾಧನೆ ಮಾಡೋದು, ಗಣೇಶ ಒಂದು 21 ಗರಿಕೆಗೆ ಹುಲ್ಲು ಕೊಡೋದು, ಅಥವಾ ಗಣೇಶನಿಗೆ ಅಷ್ಟೋತ್ತರಗಳು ಹೇಳ್ಕೊಳೋದು ಗಣೇಶಂದು, ಅಥವಾ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕೂತಿದೆ ಎದ್ದು ಬರೋದು, ಇದರಿಂದ ಕೂಡ ನಿಮಗೆ ಲಾಭ ಹೆಚ್ಚಾಗುತ್ತೆ. ಓವರಾಲ್ ಹಾಕೊಂಡ್ರೆ ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಮತ್ತು ಭೂಮಿ ವಿಷಯದಲ್ಲಿ, ವಾಹನ ವಿಷಯದಲ್ಲಿ ಚೆನ್ನಾಗಿದೆ. ಬಟ್ ಪ್ರೀತಿ ಪ್ರೇಮ ಸಾಮರಸ್ಯಗಳಾಗಲಿ ಅಥವಾ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಓವರಾಲ್ ಹಾಕೊಂಡ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ಈಗ 2 ಕುಟುಂಬ ಸ್ಥಾನದಲ್ಲೇ ಶನಿ ಕುಜ, ಅಥವಾ ಗಂಡ ಹೆಂಡತಿ ಕಿತ್ತಾಡೋದು, ಕುಟುಂಬದಲ್ಲಿ ವಾಗ್ವಾದ ನಡೆಯೋದು, ಇದ್ರ ಬಗ್ಗೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಬಟ್ 11ನೇ ತಾರೀಕು ತನಕ 3ನೇ ಮನೆಯಲ್ಲೇ ಕುಜ ಹೋಗುತ್ತೆ, ಅದು ಲಾಭದಾಯಕವಾಗಿದೆ. ಈಗ 11ನೇ ತಾರೀಕು ತನಕ ಸೂರ್ಯ 3ನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ಅದು ಲಾಭ. ನಿಮಗೊಂದು ಹೊಸ ಅವಕಾಶಗಳು ಸಿಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಂದು ಆಪರ್ಚುನಿಟಿ ಸಿಗುತ್ತೆ. ಹಾಗೆ ಕುಜ 3ನೇ ಮನೆಗೆ ಹೋದಾಗ ಕೂಡ ಅಂದರೆ ಮೇ ತಿಂಗಳು ಪೂರ್ತಿ ಕೂಡ ನಿಮಗೆ ಅನುಕೂಲ ಹೆಚ್ಚಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಪರಾಕ್ರಮ ಹೆಚ್ಚಾಗುತ್ತೆ. ಸೊ ಇಷ್ಟು ದಿವಸ ಏನು ಭಯದಲ್ಲಿದ್ರೋ ಅಥವಾ ಏನಾನೋ ಒಂದು ಆತಂಕದಲ್ಲಿದ್ರೋ ಅದೆಲ್ಲ ಬಿಡುಗಡೆ ಆಗಿ ನಿಮಗೆ ಮುಂದೆ ಕೆಲಸ ಮಾಡೋಕ್ಕೆ ಒಂದು ಹೊಸ ಹುರುಪು, ಹೊಸ ಉತ್ಸಾಹ ಸಿಗುತ್ತೆ. ಹಾಗೆ ನಮಗೆ 4ನೇ ಮನೆಯಲ್ಲಿ ಶುಕ್ರ ಬುಧ ಸಂಚಾರ ಮಾಡ್ತಾ ಇರುತ್ತೆ, ಅದು ಕೂಡ ನಿಮಗೆ ಲಾಭದಾಯಕವಾಗಿರುತ್ತೆ ಸ್ವಸ್ಥಾನದಲ್ಲಿದ್ದಾಗ. ನಮಗೆ ಮೇ 12-13ನೇ ತಾರೀಕು ನಂತರ ಅದು ಗುರು ಜೊತೆ ಯುತಿ ಆಗುತ್ತೆ. ಸೊ ಕುಂಭರಾಶಿಯ ಅದರಲ್ಲೂ ಗಂಡು ಮಕ್ಕಳಿಗೆ ಇಲ್ಲಿ ವಧುವರ ಅನ್ವೇಷಣೆಗೆ ತುಂಬ ಸದಾವಕಾಶ ಸಿಗುತ್ತೆ ಈ ಮೇ 12ನೇ ತಾರೀಕು ನಂತರ. ಸೊ ವಧುವರ ಅನ್ವೇಷಣೆಗೆ ಅಥವಾ ಮದುವೆಗೆ ಚೆನ್ನಾಗಿದೆ ಈ ಸಮಯ ಅಂತ ಹೇಳ್ಬೋದು. ಹಾಗೆ ನೋಡಿ, ಗುರು ನಿಮ್ಮ ರಾಶಿನೇ ನೋಡ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಕೂಡ ವೃದ್ಧಿ ನಾವು ಕಾಣಬಹುದು. ವಿದ್ಯಾರ್ಥಿಗಳು ಕೂಡ ಇದು ಒಳ್ಳೆಯ ಅವಕಾಶಗಳೇ, ಯಾಕಂದರೆ 4ನೇ ಮನೆಯಲ್ಲಿ ಬುಧ ಇದೆ, ಪಂಚಮಾಧಿಪತಿ 4ರಲ್ಲಿದ್ದರೆ ವಿದ್ಯಾರ್ಥಿ ಕೂಡ ಅನುಕೂಲ ಚೆನ್ನಾಗೇ ಇದೆ. ಓವರಾಲ್ ಹಾಕೊಂಡ್ರೆ ಕುಂಭರಾಶಿಯವರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೂ ನಮಗೆ 7.5 ಹಾಗಾಗಿ ಶನಿಗೆ ಪರಿಹಾರ ಬೇಕು. ಎಳ್ಳೆಣ್ಣೆ ದೀಪ ಹಚ್ಚೋದು, ಹನುಮಾನ್ ಚಾಲಿಸ ಹೇಳ್ಕೊಳೋದು, ಅಥವಾ ಕಷ್ಟ ಬಿದ್ದು ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಏನಾದರೂ ಕಬ್ಬಿಣದ ಟೂಲ್ಸ್ ಅನ್ನೋದು ಕೊಡೋದ್ರಿಂದ ಕೂಡ ನಿಮಗೆ ಪರಿಹಾರ ಆಗುತ್ತೆ. ಓವರಾಲ್ ಕುಂಭರಾಶಿಗೆ ಮೇ ತಿಂಗಳು ತುಂಬ ಲಾಭದಾಯಕವಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಮೀನರಾಶಿ ನೋಡಿ, ಮೀನರಾಶಿಗೆ ನಿಮ್ಮ ರಾಶಿಯಲ್ಲೇ ಶನಿ ಕುಜ ಯುತಿ. ಸೊ ನಿಮಗೆ 11-12ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿದೆ, 2ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿ ಕುಜ. ಸೊ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಸ್ವಲ್ಪ ಎಕ್ಸಸ್ ಆಫ್ ವೀಟ್ ಆಗೋದು, ಒಂಥರ ಇನ್ಸ್ಟೆಬಿಲಿಟಿ ಇರುತ್ತೆ. ಬಟ್ ಆದರೂ ಕೂಡ ನೋಡಿ, 11ನೇ ತಾರೀಕು ತನಕ ಕುಜ 2ನೇ ಮನೆ ಸ್ವಸ್ಥಾನಕ್ಕೆ ಹೋಗುತ್ತೆ. ಭಾಗ್ಯದೀಪ 2ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಆರೋಗ್ಯನೂ ವೃದ್ಧಿ ಆಗುತ್ತೆ, ಹಣಕಾಸು ನಿಮ್ಗೆ ಹೆಲ್ಪ್ ಮಾಡುತ್ತೆ, ಭೂಮಿ ವಾಹನಗಳಿಂದನೂ ಲಾಭ ಬರುತ್ತೆ. ಕುಜ ನಿಮ್ಮ ಮಾತು ಹೊರಟು ಮಾಡಬಹುದು, ಅದಕ್ಕೆ ಎಚ್ಚರಿಕೆ ವಹಿಸಿ. ಮಿಕ್ಕಿದ್ರಲ್ಲೆಲ್ಲಾದ್ರೂ ನಿಮಗೆ ಲಾಭ ತಂದುಕೊಡುತ್ತೆ ಕುಜ. ಅದೇ 14ನೇ ತಾರೀಕು 15ನೇ ತಾರೀಕು ನಂತರ ಸೂರ್ಯ 3ನೇ ಮನೆಗೆ ಹೋಗುತ್ತೆ. ಸೂರ್ಯ 3ನೇ ಮನೆಗೆ ಹೋದಾಗ ಸರ್ಕಾರದಿಂದ ಲಾಭ, ಕೆಲಸ ಕಾರ್ಯಗಳಲ್ಲಿ ಲಾಭ, ನಿಮಗೆ ಧೈರ್ಯ ಪರಾಕ್ರಮ ಹೆಚ್ಚಾಗುತ್ತೆ. ಸೊ ಏನಾದರೂ ಬಡ್ತಿ ಅಂದರೆ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಒಂದು ಚಾನ್ಸ್ ಇದೆ ಸಿಗೋಕ್ಕೆ. ಹಾಗೆ 4ನೇ ಮನೆಯಲ್ಲಿ ಗುರು ಶುಕ್ರರ ಯುತಿ ಆಗುತ್ತೆ. ಸೊ ಅದು ವಾಹನ ಖರೀದಿಗೆ ಅಥವಾ ಮನೆ ವಾಹನ ಇದನ್ನು ರಿನೋವೇಷನ್ ಮಾಡಬೇಕು, ಇಂಟೀರಿಯರ್ ಮಾಡಿಸ್ಬೇಕು, ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಜನ್ಮದ ಶನಿ ಇರೋದ್ರಿಂದ ಯಾವುದೇ ಹೊಸ ಕೆಲಸ ಮಾಡುವಾಗ ಅತಿಯಾಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬಟ್ ಆದರೂ ಜೂನ್ ನಂತರ ಗುರು ಬಲ ಬರುತ್ತೆ ನಿಮ್ಗೆ. ಪಂಚಮಕ್ಕೆ ಹೋದಾಗ ನಿಮ್ಮ ರಾಶಿನೇ ನೋಡೋದ್ರಿಂದ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಬಟ್ ಆದರೂ ಸ್ವಲ್ಪ ಎಚ್ಚರಿಕೆಯಿಂದ ಇನ್ವೆಸ್ಟ್ಗಳು ಮಾಡಿ, ಖರ್ಚು ಮಾಡುವಾಗ ಎಚ್ಚರಿಕೆ ವಹಿಸಿ. ಶನಿ ಜನ್ಮದಲ್ಲಿ ಇರೋದಕ್ಕೋಸ್ಕರ ಶನಿ ಶಾಂತಿ ಅಗತ್ಯ. ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಗಣೇಶ್ವರಂ. ಒಂದು 21 ಬಾರಿ ದಿನನಿತ್ಯ ಹೇಳ್ಕೊತಾ ಇರಿ. ನಂತರ ಸಹನೆ ಶಾಂತಿ ಕಾಪಾಡ್ಕೊಳ್ಳಿ, ಖಂಡಿತ ನಿಮಗೆ ಲಾಭದಾಯಕವಾಗಿರುತ್ತೆ. ಇನ್ನು 6ನೇ ಮನೆ ಕೇತು ನಿಮಗೆ ಲಾಭದಾಯಕವಾಗಿದೆ. 12ನೇ ಮನೆ ರಾಹು ಕೂಡ ನಿಮಗೆ ಫಾರಿನ್ ರಿಲೇಟೆಡ್, ಇಂಪೋರ್ಟ್ ಎಕ್ಸ್ಪೋರ್ಟು ಈ ರಿಲೇಟೆಡಲ್ಲಿ ನಿಮಗೆ ರಾಹು ಕೂಡ ಹೆಲ್ಪ್ ಮಾಡುತ್ತೆ. ಓವರಾಲ್ ತೊಗೊಂಡ್ರೆ ಮೀನರಾಶಿಯವರಿಗೆ ಈ ತಿಂಗಳು ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.